ಕಲಿತಿದ್ದು ಕಿರ್ನಲ್ಲಿ ಕಾಯಿ, ಕಲಿಬೇಕಾದದ್ದು ಬೆಟ್ಟದಷ್ಟು ಅಂತ ಅನ್ಕೊಳ್ಳೋದು. ನನಗೆಲ್ಲ ತಿಳಿದಿದೆ ಅನ್ನೋನೇ ನಾಸ್ತಿಕ. ನನಗೆ ತಿಳಿದೇ ಇರೋದೇ ಇಲ್ಲ ಅಂತ ಅನ್ನೋದು ನಾಸ್ತಿಕತ. ದೇವ್ರು ಇಲ್ಲ ಅನ್ಬೇಕಿದ್ರೆ ನೀನು ಎಲ್ಲ ಕಡೆನೂ ನೋಡಿರ್ಬೇಕಲ್ಲ, ನೋಡಿದ್ರೆ ತಾನೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ನೀನು ಯಾರು? ನೀನು ವಸ್ತುನ, ನೀನು ವ್ಯಕ್ತಿನ, ನೀನೇನು ಅಂತ ತಿಳ್ಕೊ. ಪ್ರೀತಿಯ ಗುರುದೇವ್, ಬುದ್ಧಿವಂತಿಕೆಯ ಜೊತೆಯಲ್ಲಿ ಮುಗ್ಧತೆಯನ್ನು ಕಾಪಾಡಿಕೊಳ್ಳಬಹುದೇ, ಅಥವಾ ಬುದ್ಧಿವಂತಿಕೆಯಲ್ಲಿ ಮುಗ್ಧತೆಯನ್ನು ಕಳೆದುಕೊಳ್ಳುವುದು ಅನಿವಾರ್ಯವೇ? ಬುದ್ಧಿವಂತಿಕೆ ಯಾವಾಗ ತುಂಬ ಹೆಚ್ಚಿದೆ ಅಂತ ಅನ್ಕೋತೀವೋ ಆಗ ಬುದ್ಧಿವಂತಿಕೆನೂ ಕಡಿಮೆ ಆಗಿರುತ್ತೆ. ನಿಜವಾಗ್ಲೂ ಬುದ್ಧಿವಂತಿಕೆ ಇದ್ದಾಗ ಅದು ಗೊತ್ತಾಗ್ತದೆ, ನನಗೆ ತಿಳಿದಿರೋದು ತುಂಬ ಕಡಿಮೆ, ತಿಳಿದೇ ಇರೋದು ಬೆಟ್ಟದಷ್ಟಿದೆ, ತಿಳಿದಿರೋದು ಹಿಡಿಯಷ್ಟಿದೆ, ತಿಳಿದೇ ಇರೋದು ಅಂಥದ್ದು ಬೆಟ್ಟದಷ್ಟಿದೆ ಅಂತ ತಿಳ್ಕೊಳ್ಳೋದು ಬುದ್ಧಿವಂತಿಕೆ. ಅಷ್ಟು ತಿಳಿದ್ರೆ ಸಹಜತೆ, ಸರಳತೆ ತನ್ನಷ್ಟಕ್ಕೆ ತಾನೇ ಬರ್ತದೆ. ಕಲಿತಿದ್ದು ಕಿರ್ನಲ್ಲಿ ಕಾಯಿ, ಕಲಿಬೇಕಾದದ್ದು ಬೆಟ್ಟದಷ್ಟು ಅಂತ ಅನ್ಕೊಳ್ಳೋದು. ಏನು? ಕಲಿತಿದ್ದೆಷ್ಟು? ಕಿರಿನಲ್ಲಿ ಕಾಯಿ ಅಷ್ಟೇ. ಕಲಿಬೇಕಾಗಿರೋದು ಬೆಟ್ಟದಷ್ಟಿದೆ ಅನ್ನೋ ಪ್ರಜ್ಞೆ ಮೂಡೋದು ಕೂಡಲೇ ನಮ್ಮಲ್ಲಿ ಸಹಜತೆ, ಸರಳತೆ, ಮುಗ್ಧತೆ ತನ್ನಷ್ಟಕ್ಕೆ ತಾನೇ ಬರ್ತದೆ. ನಾನೇ ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ತಿಳ್ಕೊಬೇಕಾದೇನಿಲ್ಲ ಅನ್ನೋದಾಗ ಮಾತ್ರ ನಮ್ಮ ಮುಗ್ಧತೆ ಹೋಗ್ತದೆ. ಅಂದರೆ ಜೀವನದಲ್ಲಿ ನಾವು ತಿಳ್ಕೊಬೇಕಾದಷ್ಟೇ. ಬುದ್ಧಿವಂತಿಕೆಯ ಲಕ್ಷಣ ಏನು? ನಾನು ತಿಳಿದದ್ದು ಕಿರಿನಲ್ಲಿ ಕಾಯಿಯಷ್ಟು, ತಿಳಿಯಬೇಕಾಗಿದ್ದದ್ದು ಬೆಟ್ಟದಷ್ಟು ಅಂತ. ಪ್ರೀತಿಯ ಗುರುದೇವ್, ನಾನೊಬ್ಬ ನಾಸ್ತಿಕನಾಗಿ ಧ್ಯಾನ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಪಥದಲ್ಲಿ ಸಾಗಬಹುದು. ಅಲ್ಲ, ನಾಸ್ತಿಕ ಅಂತ ನೀನು ಯಾತಕ್ಕೆ ಪಟ್ಟಿ ಹಾಕೋತೀಯ? ನಾಸ್ತಿಕ ಅಂತಂದ್ರೇನು? ಎಲ್ಲ ನನಗೆ ಗೊತ್ತಿದೆ ಅಂತ ಅನ್ಕೋತೀಯ ನೀನು? ಎಲ್ಲ ತಿಳ್ಕೊಳಕ್ ಸಾಧ್ಯ ಇದೆಯಪ್ಪ ನಿನಗೆ? ಇಲ್ಲ. ನನಗೆಲ್ಲ ತಿಳಿದಿಲ್ಲ ಅಂತ ಅಂದ್ಕೊಂಡ್ರೆ ನಾಸ್ತಿಕರಾಗಲಿಕ್ಕೆ ಸಂಭವನೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆ? ನನಗೆಲ್ಲ ತಿಳಿದಿದೆ ಅನ್ನೋನೇ ನಾಸ್ತಿಕ. ನನಗೆ ತಿಳಿದೇ ಇರೋದೇ ಇಲ್ಲ ಅಂತ ಅನ್ನೋದು ನಾಸ್ತಿಕತ. ಅದು ಸಾಧ್ಯವೇ ಇಲ್ಲ. ಯಾಕೆ? ನನಗೆ ತಿಳಿದಿರೋ ಸ್ವಲ್ಪ, ತಿಳಿದೇ ಇರೋದು ಬೇಕಷ್ಟಿದೆ ಅಂತ ಒಪ್ಕೊಂಡ್ಬಿಟ್ರೆ ನೀನು ನಾಸ್ತಿಕನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಈ ಬಾಟಲು, ಈ ಶೀಶೆ ಮನೆಯಲ್ಲಿ ಇಲ್ಲ ಅಂತ ಹೇಳಬೇಕಾದ್ರೆ ಈ ಶೀಶೆ ಏನು ಅಂತ ಗೊತ್ತಿರಬೇಕು, ಹೌದಲ್ಲ? ಈ ಥರ್ಮಸ್ಸು, ಫ್ಲಾಸ್ಕ್ ಇಲ್ಲ ಅಂತ ಹೇಳಬೇಕಿದ್ರೆ ಫ್ಲಾಸ್ಕ್ ಏನು ಅನ್ನೋದು ಗೊತ್ತಿರಬೇಕು. ಅವ್ರ ಮನೆಯಲ್ಲಿ ಇಲ್ಲ ಅಂತಂದರೆ ಆ ಮನೆಯಲ್ಲಿ ಎಲ್ಲ ಕಡೆಯೂ ನಿನಗೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಹಾಗೆ ದೇವರು ಅನ್ನೋದಕ್ಕೆ ಮೊದಲು ಡೆಫಿನಿಷನ್ ಇಂದೇನು? ಮತ್ತು ದೇವ್ರು ಇಲ್ಲ ಅನ್ಬೇಕಿದ್ರೆ ನೀನು ಎಲ್ಲ ಕಡೆನೂ ನೋಡಿರ್ಬೇಕಲ್ಲ, ನೋಡಿದ್ರೆ ತಾನೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ಎಲ್ಲ ಬಲ್ಲವನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದಿಲ್ಲ ಅಂತ. ಆದ್ದರಿಂದ ನಿಜವಾಗ್ಲೂ ನಾಸ್ತಿಕನಾಗೋದು ಸಾಧ್ಯವಿಲ್ಲ ಅನ್ನೋದು ಮೊದಲು ತಿಳ್ಕೊ. ಒಂದು. ಎರಡನೆಯದು, ಯಾವುದೋ ಕಪೋಲ ಕಲ್ಪಿತವಾದ ಒಂದು ದೇವರನ್ನು ನಂಬಬೇಕಾಗಿಲ್ಲ ನೀನು. ಆದರೆ ನಿನಗೆ ಗೊತ್ತಿಲ್ಲದೆ ಇರತಕ್ಕಂಥ ಮಹತ್ತರವಾದ ಶಕ್ತಿ ಒಂದು ಇದೆಯೋ ಇಲ್ಲೋ? ಇದೆ. ಅದೇನು? ಸೂರ್ಯನ ಶಕ್ತಿ ಇರ್ಬೋದು, ಈ ಪ್ರಪಂಚವನ್ನು ನಡೆಸ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಇರ್ಬೋದು. ಯಾವುದೋ ಒಂದು ಶಕ್ತಿ ಇದೆ, ಇದನ್ನ ನಂಬ್ತಲೋ? ನೀನಿದೆಯಾ? ನಿನ್ನ ಮೇಲೆ ನಿನಗೆ ನಂಬಿಕೆ ಇದೆಯೋ ಇಲ್ಲೋ? ನೀನು ಯಾರು ಅನ್ನೋದು ತಿಳ್ಕೊ. ನೀನು ಯಾರು ಅಂತ ತಿಳ್ಕೊಂಡ್ರೆ ಸಾಕು. ನೀನು ಯಾರು? ನೀನು ವಸ್ತುನ, ನೀನು ವ್ಯಕ್ತಿನ, ನೀನೇನು ಅಂತ ತಿಳ್ಕೊ. ಆ ವ್ಯಕ್ತಿ ಏನು ಅಂತ ತಿಳ್ಕೊ. ಹಾಗಿದ್ರೂ ನೀನು ನಾಸ್ತಿಕನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪರಮಾತ್ಮನ ದೇವರನ್ನ ಬಿಡು ಒಂದು ಕಡೆ, ನಿನ್ನ ಬಗ್ಗೆ ನೀನು ತಿಳ್ಕೊಂಡ್ರೆ ಸಾಕು. ನಮ್ಮ ಪ್ರೀತಿ ಪಾತ್ರರಿಂದಲೇ ನಮಗೆ ನೋವು, ದುಃಖ ಉಂಟಾಗುತ್ತದೆ, ಏಕೆ? ಯಾರಲ್ಲಿ ಪ್ರೀತಿ ಇದೆಯೋ ಅಲ್ಲೇ ಜಗಳನೂ ಅವ್ರ ಜೊತೆನೇ ಆಗುತ್ತೆ. ಯಾರ ಜೊತೆ ಜಗಳ ಆದರೆ ಅವ್ರ ಜೊತೆ ಪ್ರೀತಿನೂ ಉಂಟ್ಕೊಳ್ತದೆ. ಇದೆಲ್ಲ ಸ್ವಭಾವ, ಭಾವನೆಗಳು.
ಹಾಗೆ ಮೇಲೆ ಕೆಳಗೆ ಇರ್ತಾ ಇರ್ತವೆ ಜೀವನದಲ್ಲಿ. ಆದ್ರಿಂದ ಇದನ್ನ ದಾಟಿ ಭಾವಾತೀತವಾದ ಸ್ಥಿತಿಗೆ ಹೋಗ್ಬೇಕು. ಅದು ಧ್ಯಾನದಿಂದ ಮಾತ್ರ ಸಾಧ್ಯ.